ಹಲೋ ನಮಸ್ತೆರಿಗೂ. ಎಷ್ಟೋ ಜನ ನಾವೇನು ಮಾಡ್ತೀವಿ ಅಂತಂದರೆ ಹೊರಗಡೆ ಹೋಗುವಾಗ ಡೌಟೇ ಬೇಡ, ತುಂಬ ಚೆನ್ನಾಗಿ ರೆಡಿ ಆಗ್ತೀವಿ, ತುಂಬ ಚೆನ್ನಾಗಿ ಕಾಣ್ತೀವಿ. ಅದು ಮನೆಯಲ್ಲಿ ಹೇಗೆಗೋ ಇರ್ತೀವಿ. ಯಾರಾದರೂ ಗೆಸ್ಟ್ಗಳು ಬರ್ತಾ ಇದ್ದಾರೆ ಅಂತಂದಾಗ ತಟ್ಪಟ್ ಅಂತ ರೆಡಿ ಆಗ್ತೀವಿ, ಆದರೂ ಕೂಡ ನಾವು ಅಷ್ಟು ಫ್ರೆಶ್ ಆಗಿ ಕಾಣಲ್ಲ, ಆ ಗ್ಲೋನೆಸ್ ನಮ್ಮಲ್ಲಿ ಇರಲ್ಲ. ಯಾಕಂತಂದರೆ ನಾವು ರೆಗ್ಯುಲರ್ ಆಗಿ ಕೆಲವೊಂದು ರುಟೀನನ್ನು ಮರ್ತಿರ್ತೇವೆ. ಹಾಗಾದ್ರೆ ಮನೇಲಿರುವಾಗ ಕೂಡ ನಾವು ಬ್ಯೂಟಿಫುಲ್ ಆಗಿ ಕಾಣಬೇಕು, ಯಾವಾಗಲೂ ಫ್ರೆಶ್ ಆಗಿ ಕಾಣಬೇಕು, ಚೆಂದ ಕಾಣಬೇಕು, ನ್ಯಾಚುರಲ್ ಆಗಿ ಗ್ಲೋ ಆಗಿ ಕಾಣಬೇಕು ಅಂತಂದ್ರೆ ಏನು ಮಾಡಬೇಕು? ಕೆಲವೊಂದು ಸಿಂಪಲ್ ಟಿಪ್ಸನ್ನು ನಾವು ಫಾಲೋ ಮಾಡಬೇಕು ಪ್ರತಿದಿನ. ಮೊದಲನೇದು ಏನು ಅಂತಂದರೆ ನಮ್ಮ ಸ್ಕಿನ್ನನ್ನು ನಾವು ಕೇರ್ ಮಾಡಬೇಕು. ಇದರಲ್ಲಿ ಕೂಡ ಎರಡೇ ಸ್ಟೆಪ್. ಒಂದು, ಕ್ಲೀನಾಗಿ ಸ್ಕಿನ್ನನ್ನು ಕ್ಲೀನ್ ಮಾಡುವಂಥದ್ದು. ದಿನಕ್ಕೆ 2 ಸರಿ, ಬೆಳಿಗ್ಗೆ ಒಂದ್ಸರಿ ನಮ್ದೆಲ್ಲ ಕೆಲಸ ಆದ ನಂತರ ಕ್ಲೀನಾಗಿ ಮುಖನ ಮೈಲ್ಡ್ ಆಗಿರುವಂಥ ಕ್ಲೆನ್ಸರನ್ನು ಉಪಯೋಗ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದು. ರಾತ್ರಿ ಒಂದ್ಸರಿ ನಮ್ಮೆಲ್ಲ ಕೆಲಸ ಮುಗಿದಾದ ನಂತರ ನಾವಿನ್ನೇನು ರೆಸ್ಟ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮುಖನ ಕ್ಲೀನಾಗಿ ಕ್ಲೆನ್ಸರಿಂದ ಕ್ಲೀನ್ ಮಾಡ್ಕೊಳ್ಳೋದು. ಇದರಿಂದ ಮುಖದಲ್ಲಿ ಏನೇ ಕೊಳೆಗಳಿದ್ರೂ ಕೂಡ ಅಥವಾ ಡೆಡ್ ಸ್ಕಿನ್ ಇದ್ರೂ ಕೂಡ ಆ ಡಲ್ನೆಸ್, ಪೇಲ್ ಆಗಿದ್ರೆ ಸ್ಕಿನ್ ಇದೆಲ್ಲ ಕ್ಲಿಯರ್ ಆಗುತ್ತೆ, ಸ್ಕಿನ್ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ, ಸ್ಕಿನ್ ಫ್ರೆಶ್ ಆಗಿ ಕಾಣುತ್ತೆ. ಮೈಲ್ಡ್ ಆಗಿರುವಂಥ ಜೆಂಟಲ್ ಫೇಸ್ ವಾಶ್ ಅಥವಾ ಕ್ಲೆನ್ಸರನ್ನೇ ಉಪಯೋಗ ಮಾಡಿ ಇದರಿಂದ ಸ್ಕಿನ್ ಮೇಲೆ ರ್ಯಾಶ್ ಕೆಮಿಕಲಿಂದ ಆಗುವಂತಹ ಡ್ಯಾಮೇಜನ್ನು ತಡೆಗಟ್ಟಬಹುದು. ಒಂದು. ಎರಡನೇದು, ಮುಖ ತೊಳೆದಾದ ನಂತರ ಮೈಲ್ಡ್ ಆಗಿರುವಂತಹ ಮಾಯ್ಶ್ಚರೈಸರನ್ನು ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದನ್ನು ಅಪ್ಲೈ ಮಾಡಲೇಬೇಕು. ಇದು ನಿಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ, ಒಳಗಡೆಯಿಂದ ಗ್ಲೋ ಆಗಲಿಕ್ಕೆ, ನ್ಯಾಚುರಲ್ ಆಗಿ ಆ ಫ್ರೆಶ್ನೆಸ್ ಸಿಗಲಿಕ್ಕೆ, ಡಲ್ನೆಸ್ ಕಮ್ಮಿ ಆಗಲಿಕ್ಕೆ, ಪೊಲ್ಯೂಷನಿಂದ ನಿಮ್ಮ ಸ್ಕಿನ್ ಹಾಳಾಗೋದನ್ನು ತಪ್ಪಿಸುತ್ತೆ. ಯಾವಾಗಲೂ 24 ಅವರ್ಸ್ ನಿಮ್ಮ ಸ್ಕಿನ್ ಗ್ಲೋ ಆಗೋ ಥರ ಕಾಣುತ್ತೆ. ಮುಖನ ತೊಳ್ಕೊಂಡು ಒರೆಸ್ಕೊಂಡು ಮುಖ ಒಂದು ಸ್ವಲ್ಪ ಒದ್ದೆ ಇರುವಾಗಲೇ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಬಿಟ್ಟು ಒಂದು 30 ಸೆಕೆಂಡ್ಸ್ ಕ್ಲೀನಾಗಿ ಜೆಂಟಲ್ ಆಗಿ ಮಸಾಜ್ ಮಾಡ್ಕೋಬೇಕು ನೀವು. ಇದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಮೂರನೇದು ಏನು ಅಂತಂದರೆ, ಡೇ ಟೈಮಲ್ಲಾದರೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳಿ. ಇಂಡೋರ್ ಲೈಟ್ ಇರ್ಬೋದು, ಔಟ್ಡೋರ್ ಅಂದರೆ ಸೂರ್ಯನ ಬೆಳಕಿರ್ಬೋದು, ನಿಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ. ಈ ಡ್ಯಾಮೇಜನ್ನು ತಪ್ಪಿಸಬೇಕು ಅಂತಂದರೆ ನೀವು ಮನೆಯಲ್ಲಿರಿ, ಹೊರಗಡೆ ಹೋಗಿ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಬೆಸ್ಟ್ ಸನ್ಸ್ಕ್ರೀನ್ ಲೋಷನ್ ಇಲ್ಲ, ಸ್ಕಿನ್ ಟೈಪ್ ಆಗುವಂಥದ್ದು, ಮಾಯ್ಶ್ಚರೈಸರ್ ಇದರೆಲ್ಲದರದ್ದು ಲಿಂಕ್ ಬೇಕು ಅಂತಂದರೆ ನೀವು ನನ್ನ ವಿಡಿಯೋನ ಇನ್ಸ್ಟಾದಲ್ಲಿ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಫೇಸ್ಬುಕ್, ಯೂಟ್ಯೂಬಲ್ಲಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟನ್ನು ಚೆಕ್ ಮಾಡಿ. ಇನ್ನೂ ಒಂದು ಮುಖ್ಯವಾಗಿ, ನೀವು ತುಂಬ ಫ್ರೆಶ್ ಆಗಿ ಕಾಣಬೇಕು ಅಂತಂದರೆ ಕ್ಲೀನ್ ಆಗಿರುವಂಥ, ನೀಟಾಗಿರುವಂಥ ಡ್ರೆಸ್ಗಳನ್ನು ಹಾಕೊಳ್ಳುವಂಥದ್ದು. ನಮಗೆ ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಯಾವುದೋ ಮಾಸಿರೋ ಬಟ್ಟೆಗಳು, ಹಳೆಯ ಬಟ್ಟೆಗಳನ್ನು ಹಾಕೊಂಡು, ನೈಟಿಗಳನ್ನು ಹಾಕೊಂಡು ತಿರುಗಾಡ್ತೀವಿ. ಇದನ್ನ ಸ್ಟಾಪ್ ಮಾಡಿ, ಕಮ್ಮಿ ರೇಟಿದಾದರೂ ಪರವಾಗಿಲ್ಲ, ನೀಟಾಗಿರಬೇಕು, ಕಂಫರ್ಟೇಬಲ್ ಆಗಿರಬೇಕು, ಕ್ಲೀನಾಗಿರಬೇಕು. ನೈಟಿ ಆದರೂ ಹಾಕಿ, ಕಾರ್ಡ್ ಸೆಟ್ಗಳೇನಾದರೂ ಹಾಕಿ, ಮ್ಯಾಕ್ಸಿ ಡ್ರೆಸ್ಗಳೇನಾದರೂ ಹಾಕಿ, ಅಥವಾ ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ, ಪೈಜಾಮ ಕುರ್ತಾ ಯಾವುದು ಬೇಕಾದರೂ ಹಾಕೊಳ್ಳಿ. ಆದರೆ ಸ್ವಲ್ಪ ಕ್ಲೀನಾಗಿರಬೇಕು, ನೋಡೋದಕ್ಕೆ ಫ್ರೆಶ್ ಆಗಿ ಕಾಣಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಕಂಫರ್ಟೇಬಲ್ ಆಗಿರಬೇಕು. ನಿಮ್ಗೆ ಒಳ್ಳೆಯ ನೈಟ್ ಡ್ರೆಸ್ ಅಥವಾ ಪೈಜಾಮ್ಸ್ ಇರ್ಬೋದು ಅಥವಾ ಕಾರ್ಡ್ ಸೆಟ್ಗಳು ಬೇಕಿದ್ರೆ ಈ ಲಿಂಕ್ ಅಂತ ಕಮೆಂಟ್ ಮಾಡಿ ವಿಡಿಯೋದಲ್ಲಿ. ಬೇಕಾದರೆ ನಾನು ನಿಮಗೆ ಕೆಲವೊಂದು ಒಳ್ಳೆ ಸೆಟ್ಗಳದ್ದು DM ಮಾಡ್ತೀನಿ, ನೀವು ಬೈ ಮಾಡ್ಬೋದು. ಸೊ ಇಷ್ಟನ್ನು ಪ್ರತಿದಿನ ಫಾಲೋ ಮಾಡಿ ನೀವು 24 ಅವರ್ಸ್ ಚೆನ್ನಾಗೇ ಕಾಣ್ತೀರಾ, ಸೂಪರ್ ಕಾಣ್ತೀರಾ. ಯಾಕಂತಂದರೆ ರೆಗ್ಯುಲರ್ ಆಗಿ ನೀವು ಸ್ಕಿನ್ ಕೇರ್ ಮಾಡಲಿಕ್ಕೆ ಶುರು ಮಾಡಿದರೆ ಆ ನ್ಯಾಚುರಲ್ ಗ್ಲೋನೆಸ್ ಇರ್ಬೋದು ನಿಮ್ಮ ಸ್ಕಿನ್ಗೆ ಖಂಡಿತವಾಗ್ಲೂ ಸಿಗುತ್ತೆ, ನೀವು ಸೂಪರ್ ಆಗಿ ಕಾಣ್ತೀರಾ.